ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ಅನುಗ್ರಹ ಇರುವ ಒಳ್ಳೆಯ ದಿನವಾಗಲಿ ಎಂದು ಹಾರೈಸುತ್ತೇನೆ. ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಈ ದಿನ ಆಲಿಸುವ ದೇವರ ವಾಕ್ಯ ನಿಮ್ಮ ಜೀವನದಲ್ಲಿ ಹೊಸ ಅನುಭವವನ್ನು ನೀಡಲಿ. ದೇವರ ವಾಕ್ಯ ಆಲಿಸುವಾಗ ದೇವರ ಅನುಗ್ರಹ ನಮ್ಮೊಬ್ಬೊಬ್ಬರಿಗೂ ಅನುಭವಿಸಲು ಸಾಧ್ಯವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ವಾಕ್ಯ ಆಲಿಸುವ ನಿಮ್ಮ ಕುಟುಂಬಕ್ಕಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ನಿಮ್ಮ ಕರುಣೆ ಈ ಕುಟುಂಬದ ಮೇಲೆ ಉಂಟಾಗಲಿ. ವಾಕ್ಯ ಆಲಿಸುವಾಗ, ವಾಕ್ಯವನ್ನು ವಿಶ್ವಾಸಿಸಿ ಸ್ವೀಕರಿಸುವಾಗ ಒಂದು ಗೇಟ್ ತೆಗೆಯುವ ಹಾಗೆ ಅನುಗ್ರಹವು ಜೀವನಕ್ಕೆ ಬರಲಿ. ಹಾಗೆ ಇವರನ್ನು ಸಿದ್ಧಪಡಿಸಿರಿ ಎಂದು ಪ್ರಾರ್ಥಿಸುತ್ತೇನೆ. ಇಂದು ನಾವು ಆಲಿಸುವ ವಾಕ್ಯ ತೋಬಿತನ ಗ್ರಂಥ 4ನೇ ಅಧ್ಯಾಯ 19ನೇ ವಾಕ್ಯವನ್ನು ಆಲಿಸೋಣ. ಎಲ್ಲಾ ಕಾಲದಳು ದೇವರಾದ ಸರ್ವೇಶ್ವರನನ್ನು ಹೊಗಳು, ನಿನ್ನ ಮಾರ್ಗವನ್ನು ಸರಾಗ ಮಾಡಬೇಕೆಂದು, ನಿನ್ನ ಯೋಜನೆಗಳನ್ನು ಆಶೋತ್ತರಗಳನ್ನು ಪೂರೈಸಬೇಕೆಂದು ಯಾಚಿಸು. ಪ್ರಿಯರೇ, ಹೀಗೆ ಪ್ರತಿನಿತ್ಯವೂ ನಾವು ಜೀವವಿರುವ ದೇವರ ವಾಕ್ಯವನ್ನು ಆಲಿಸುವಾಗ ನಮ್ಮ ಪಾದಗಳು ಅನುಗ್ರಹವಾಗಿ ಮಾರ್ಪಾಡಾಗುತ್ತದೆ. ನಾವು ದೇವರ ಅನುಗ್ರಹವನ್ನು ಅನುಭವಿಸಲು ಪ್ರಾರಂಭಿಸುತ್ತದೆ. ನಾವು ಒಂದೊಂದು ದಿನವೂ ಪ್ರಾರ್ಥಿಸುವಾಗ ವೈಯಕ್ತಿಕವಾಗಿ ಜೀವನದಲ್ಲಿ ಸ್ವಲ್ಪ ಸಮಯವಾದರೂ ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವರನ್ನು ಸ್ತುತಿಸುವುದು ಅನುಗ್ರಹಕ್ಕೆ ಕಾರಣವಾಗುತ್ತದೆ. ಹಾಲೆಲೂಯ. ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರೇ, ನನ್ನ ಜೀವನವನ್ನು ಈ ನಿಮಿಷದವರೆಗೆ ನಡೆಸಿದ್ದಕ್ಕಾಗಿ, ಪರಿಪಾಲಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರತಿನಿತ್ಯವೂ ನಮಗೆ ಅರಿವಿಲ್ಲದೆ ಯಾವುದೆಲ್ಲ ಸಮಸ್ಯೆಯಿಂದ ದೇವರು ನಮ್ಮನ್ನು ಪಾರು ಮಾಡುತ್ತಾರೆ, ಪರಿಪಾಲಿಸುತ್ತಾರೆ. ಇದಕ್ಕೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ನೀನು ನೆನೆಸುವ ವಿಷಯಗಳು, ಆಗ್ರಹಿಸುವ ಕಾರ್ಯಗಳನ್ನು ಸಫಲ ಮಾಡುತ್ತಾರೆ. ನಮಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಪ್ರಾರ್ಥಿಸೋಣ. ಏನಾಗಿದೆ? ಅನೇಕ ದಿನಗಳಿಂದ ನಿಮ್ಮನ್ನು ನೋವು ನೀಡುತ್ತಿರುವುದು, ಬೇಸರಗೊಳಿಸುತ್ತಿರುವುದು ಯಾವ ಕಾರ್ಯವಾಗಿದೆ? ಒಮ್ಮೆ ಸಾಧಿಸಿ ಸಿಗಲಿ ಎಂದು ಯೋಚಿಸುವುದು, ಆಗ್ರಹಿಸುವುದು, ಅದು ಸಾಧಿಸಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ವಾಕ್ಯದಲ್ಲಿ ಲಿಖಿತವಾಗಿದೆ. ಆಗ್ರಹಿಸುವ ಕಾರ್ಯ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿರಿ. ಪ್ರಿಯರೇ, ಇಂದು ನಾವು ಪ್ರಾರ್ಥಿಸುವುದು ಈ ಕಾರ್ಯಕ್ಕೆ ಆಗಿದೆ. ಈ ವಾಕ್ಯ ಆಲಿಸುತ್ತಿರುವ ಒಬ್ಬೊಬ್ಬರಿಗಾಗಿ ಈ ವಾಕ್ಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ನೀವು ದೇವರ ಸನ್ನಿಧಿಗೆ ಸಮರ್ಪಿಸಿದ ಕಾರ್ಯಗಳು ದೇವರ ಅನುಗ್ರಹವಾಗಿ ಬದಲಾಗಲಿ. ನಿಮ್ಮ ಕುಟುಂಬ ಹೆಚ್ಚು ಅನುಗ್ರಹಕ್ಕೆ ಪಾತ್ರರಾಗಲಿ. ಪ್ರಭುವೇ, ಈ ವಾಕ್ಯ ಆಲಿಸುವುದು, ಈ ವಾಕ್ಯವನ್ನು ಕಳಿಸಿಕೊಡುವವರು, ಈ ಶುಶ್ರೂಷೆಯನ್ನು, ಪ್ರಾರ್ಥನೆಯನ್ನು ಸಪೋರ್ಟ್ ಮಾಡುವವರು ಎಲ್ಲರಿಗಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮ ಜೀವನ ಇನ್ನೂ ಹೆಚ್ಚು ಹೆಚ್ಚು ಸಂತೋಷವಾಗಿ ಸಮಾಧಾನ ಉಳ್ಳದ್ದಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ.